ಅನೇಕ ಹೋರಾಟಗಳು ಮತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಏನಂದರೆ ಯಾವ ರಾಜಕೀಯ ವ್ಯಕ್ತಿಗಳು ಅಷ್ಟೊಂದು ಈ KPS ಹಗರಣ, ಭ್ರಷ್ಟಾಚಾರ, ಅನ್ಯಾಯದ ವಿರುದ್ಧ ಬಡ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಮಾಣಿಕತೆಯಲ್ಲಿ ಓದ್ಕೊಂಡು ಒಳ್ಳೆ ವಿದ್ಯಾವಂತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ KPSC ಒಂದು ತುಂಬ ಹಗರಣ ಮತ್ತು ಭ್ರಷ್ಟಾಚಾರ, ಅನ್ಯಾಯಗಳು ನಡೀತಾ ಇದೆ. ಸುಮಾರು ಒಂದು 3 ದಶಕಗಳಿಂದ ನಡೀತಾ ಇದೆ. ಇದರ ವಿಚಾರವಾಗಿ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲೆ ಮತ್ತು ತಾಲೂಕು ಗ್ರಾಮಗಳಲ್ಲಿ ಅನೇಕ ಹೋರಾಟಗಳು ನಮ್ಮ KRS ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ಗೌರವಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರಿಗೆ ಅನೇಕ ಹೋರಾಟಗಳು ಮಾಡಿ ಆ ಹೆಗ್ಗಳಿಕೆ ನಮ್ಮ KRS ಪಕ್ಷಕ್ಕೆ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಏನು ಇವತ್ತು ವಿದ್ಯಾವಂತರಿಗೆ KPSCಯಲ್ಲಿ ಏನು ಅನ್ಯಾಯಗಳು, ಅಕ್ರಮಗಳು, ಭ್ರಷ್ಟಾಚಾರಗಳು ನಡೀತಾ ಇದೆ. ನಮ್ಮ ರೈತರು ಒಂದು ಮಿನರಲ್ ಕೊಡಬೇಕಂದ್ರೆ ಇದು ಚೀಟಿ ಕೊಡಲ್ಲ, ಸುಮ್ಮನೆ ಕೊಟ್ಬಿಡ್ತಾರೆ. ಯಾವ ರೇಟು ಏನಿದೆ ಅಂತ ನಮ್ಗೆ ಗೊತ್ತಾಗ್ತಾರೆ. ಯಾರಿಗೆ ಆಗಲಿ ಚೀಟಿ ಕೊಟ್ಟು ಅವ್ರನ್ನ ತಗೊಂಡೋಗ್ಬೇಕು. ರೈತರಿಗೆ ರೇಟು ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ. 300-360 ತಗೊತಾ ಇದ್ದಾರೆ ಒಂದು ಯೂರಿಯಾ ಮೂಟಿಗೆ. ಅವ್ರು ಬರೋದು 260 ರೂಪಾಯಿ ತನಕ ಬರೋದು ಆ ರೇಟು ಇವ್ರಿಗೆ ಬರ್ತಕ್ಕಂಥದ್ದು. ಆ ಥರ ಲಾಭ ಮಾಡಿ ನಮ್ಮ ರೈತರಿಗೆ ಚೆನ್ನಾಗಿ ಮೋಸ ಆಗ್ತಾ ಇದೆ. ನಮ್ಮ ರೈತರಿಗೆ ಯಾರು ಗೊತ್ತಾಗಲ್ಲ ಅಂತೇಳಿ ಯಾರು ಬಂದರೆ ಅವರು ಒಬ್ಬರ ಹತ್ರ 100 ತಗೋಬೋದು, 200 ತಗೋಬೋದು, ಈ ಥರ ಮೋಸ ಮಾಡ್ತಾರೆ. ಅದಕ್ಕೋಸ್ಕರ ರೈತರಿಗೋಸ್ಕರ ತಾಲೂಕು ಆಫೀಸಲ್ಲಿ ಅಷ್ಟೇ, ತಹಸೀಲ್ದಾರರಲ್ಲಿ ಅಷ್ಟೇ, ಬೇರೆಯವರಲ್ಲಿ ಅಷ್ಟೇ, ಆಫೀಸಲ್ಲಿ ಎಲ್ಲೋದ್ರೂ ನಮ್ಮ ರೈತರಂಥವ್ರಿಗೆ ಮರ್ಯಾದೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದೇ ಬೇರೆಯವ್ರು ಬಂದರೆ ಅವ್ರಿಗೆಲ್ಲ ಅವಶ್ಯಕತೆ ಕೊಡ್ತಾರೆ. ರೈತರು ಮಾತ್ರ ಜಾಸ್ತಿ ಮೋಸ ಮಾಡ್ತಾರೆ. ನಾಳೆ ಹಬ್ಬ ಪೇಪರ್ ತರಿಸೋದು, ನಾಳೆ ಮಾಡೋದು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನಾವು ಮುಂದೆ ಮುಂದುವರ್ಸೋಣ ಅಂತ ಅದಕ್ಕೋಸ್ಕರ